ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ವಿಡಿಯೋ ಏನಂದರೆ, ಮೊನ್ನೆ ರೀಸೆಂಟ್ 18/7/2026 KA ರೀಸೆಂಟ್ HK ಪೇಪರ್ ಫ್ರೀ ಕೋಚಿಂಗಿಂದ ಆಯ್ತಲ್ಲ, ಅದರದ್ದು ಕಂಪ್ಲೀಟ್ ವಿಶ್ಲೇಷಣೆ ಮಾಡ್ತೀವಿ. ಫಸ್ಟ್ ವಿಡಿಯೋ ಇದು. ಇದರಲ್ಲಿ ನಾವು 1ರಿಂದ 25 ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡ್ತೀವಿ. ಇದನ್ನು ನೋಡ್ಕೊಂಡು ಹೋಗ್ರಿ, ನಿಮ್ಮದು PC ಎಕ್ಸಾಮ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಕ್ವಶನ್ಸ್ ರಿಪೀಟ್ ಆಗ್ಬೋದು. ಮತ್ತು AO, AA ಅಥವಾ ಲ್ಯಾಂಡ್ ಸರ್ವೇಯರ್ ಅಥವಾ ಮುಂದೆ ಬರುವ VAO ಎಲ್ಲ ಮುಂಬರುವ KA ಪೇಪರಿಗೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ಸ್ ಬರ್ಬೋದು, ಯಾವ ಥರ ಈಗ ಟ್ರೆಂಡ್ ಫಾಲೋ ಆಗ್ತಿದೆ KAದಂದು. ಈ ಪಾರ್ಟಲ್ಲಿ ನಾವು 1ರಿಂದ 25 ಕ್ವಶನ್ಸ್ನ ನಿಮಗೆ ಬಿಡಿಸಿ ತೋರಿಸ್ತೀವಿ. ನೋಡಿರಿ, ಟೋಟಲ್ ಕ್ವಶನ್ಸ್ ಇರೋದು 100. ಆ 100ಅಲ್ಲಿ ಫಿಸಿಕ್ಸು, ಸೈನ್ಸು 11, ಕೆಮಿಸ್ಟ್ರಿ, ಬಯಾಲಜಿ 5, ಜಿಯೋಗ್ರಫಿ 13 ಕ್ವಶನ್ಸು, ಏನ್ಷಿಯಂಟ್ ಮೆಡಿವಲ್ 9 ಕ್ವಶನ್ನು, ಮಾಡರ್ನ್ ಹಿಸ್ಟ್ರಿ 12 ಕ್ವಶನ್ಸು, ಪೊಲಿಟಿ 20 ಕ್ವಶನ್ಸು, ಎಕನಾಮಿ 11 ಕ್ವಶನ್ಸು, ಕರೆಂಟ್ ಅಫೇರ್ಸ್ 14, ರೀಸನಿಂಗ್ ಆಪ್ಟಿಟ್ಯೂಡ್ 5 ಕ್ವಶನ್ಸ್ ಇದೆ ಇದರಲ್ಲಿ. ಹಾಗೆ ಇಲ್ಲಿ ತೆಳಗೆ ಮಿಷನ್ ಪೆಂಟಗಾನ್ ಅಂತ ನಾವು 5 KA ಪೇಪರ್ಸ್ ಮೆಂಟಲ್ ಎಬಿಲಿಟಿ ಸೀರೀಸ್ ಮಾಡಿದ್ವಿ. ಆಲ್ರೆಡಿ 3000 ಜನ ವಾಚ್ ಮಾಡಿದ್ದಾರೆ. ಇದ್ರ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ವಾಚ್ ಮಾಡಿಲ್ಲ ಅಂದ್ರೆ ವಾಚ್ ಮಾಡಿರಿ. ಇದು ಭಾಳ ಮುಖ್ಯ ಆಗುತ್ತೆ ನಿಮ್ಮ PC ಎಕ್ಸಾಮ್ ಆಗಲಿ ಅಪ್ಕಮಿಂಗ್ KA ಎಕ್ಸಾಮ್ಸಲ್ಲಿ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನಿಯರ್ಲಿ ಒಂದು 10ರಿಂದ 15 ಕ್ವಶನ್ಸ್ ಬರುತ್ತೆ. ಅದು ನಿಮಗೆ ಈ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಥರ ಕ್ವಶನ್ಸ್ ಬರುತ್ತೆ. ನಿಯರ್ಲಿ 80 ಕ್ವಶನ್ ನಾವು ಸಾಲ್ವ್ ಮಾಡಿದ್ವಿ, ಎಲ್ಲ PYQ ಕ್ವಶನ್ಸ್. ಹಾಗೆ KA VAO ಲ್ಯಾಂಡ್ ಸರ್ವೇಯರ್ ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ವೈಸ್ ಮಾಹಿತಿ ಕೊಟ್ಟಿದ್ದೀವಿ. VAOಗೆ ಲಾಸ್ಟ್ ಡೇಟ್ 30 ಇದೆ, ಲ್ಯಾಂಡ್ ಸರ್ವೇಯರ್ಗೆ 7ನೇ ತಾರೀಕು ಆಗಸ್ಟ್ ಇದೆ. ಸೊ VAO ಯಾರ್ಯಾರು ಹಾಕಿಲ್ಲ ಅಪ್ಲಿಕೇಶನ್ಸ್ ಆಲ್ಮೋಸ್ಟ್ ಜಲ್ದಿ ಹೋಗಿ 30 ಒಳಗೆ ಹಾಕ್ರಿ. ಇದರದ್ದು ವಿಡಿಯೋನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಓಕೆ, ಫಸ್ಟ್ ಕ್ವಶನ್. ಪೀಪಲ್ ಯೂಶ್ವಲಿ ಪ್ರಿಫರ್ ಟು ವೇರ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮರ್. ನೋಡಿರಿ, ಜನರು ಸಾಮಾನ್ಯವಾಗಿ ಬೇಸಿಗೆ ಕಾಲದಾಗ ಹತ್ತಿ ಕಾಟನಿಂದ ಅಂದರೆ ಹತ್ತಿ ಬಟ್ಟೆಯನ್ನು ಯಾಕೆ ಧರಿಸ್ತಾರೆ ಅಂತ ಕೇಳಾರ. ಅದಕ್ಕೆ ಆಪ್ಷನ್ಸ್ ಈ ಥರ ಇದೆ. ಕಾಟನ್ ಕ್ಲಾತ್ಸ್ ಆರ್ ಲೈಟರ್ ಟು ವೇರ್, ಕಾಟನ್ ಕ್ಲಾತ್ಸ್ ಡು ನಾಟ್ ಗೆಟ್ ಡರ್ಟಿ ಈಸಿಲಿ, ಕಾಟನ್ ಕ್ಲಾತ್ಸ್ ಅಬ್ಸಾರ್ವ್ ಸ್ವೆಟ್ ವೆನ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ ಆ್ಯಂಡ್ ಈಸಿಲಿ ಗೆಟ್ಸ್ ಡ್ರೈ. ನೋಡಿರಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಇದು 3ನೇದು ಐತಲ್ಲ. ಇದು ಏನಂದರೆ, ಹತ್ತಿ ಬಟ್ಟೆಗಳು ವಾತಾವರಣಕ್ಕೆ ಒಡ್ಡಿದಾಗ ಅವು ನಮ್ಮ ಬೆವರನ್ನು ಹೀರಿಕೊಳ್ಳುತ್ತವೆ ಮತ್ತು ಸುಲಭವಾಗಿ ಒಣಗುತ್ತವೆ. ಇದೇ ಅಲ್ಲ, ಇದು 100% ರೈಟ್ ಆನ್ಸರ್ ಇದಕ್ಕೆ. ಇದೇ ಥರ KA ಒಂದು ಕ್ವಶನ್ ಕೇಳಿತ್ತು. ಬ್ಲ್ಯಾಕ್ ಕಲರ್ ಟಿನ್ ಇರುತ್ತಲ್ಲ, ಬ್ಲ್ಯಾಕ್ ಕಲರ್ ಟಿನ್ ಅಥವಾ ಡಬ್ಬಿ ಅಥವಾ ವೈಟ್ ಕಲರ್ ಟಿನ್ ಇರುತ್ತಲ್ಲ, ಇದರಲ್ಲಿ ಯಾವುದು ಭಾಳ ಹೀಟ್ ಅಬ್ಸರ್ವ್ ಮಾಡುತ್ತೆ? ನಮಗೆ ಗೊತ್ತಿರುವಾಗ ಬ್ಲ್ಯಾಕ್ ಕಲರ್ ಹೀಟ್ ಅಬ್ಸರ್ವ್ ಭಾಳ ಮಾಡುತ್ತೆ. ಇದು ವೈಟು ರಿಫ್ಲೆಕ್ಟ್ ಮಾಡುತ್ತೆ ಹೀಟ್ನ. ಸೊ ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದರು. ಸೊ ಅದೇ ಥರದ ಕ್ವಶನ್ ಇದು. ಸೊ ಟ್ರೆಂಡ್ ಯಾವ ಥರ ಫಾಲೋ ಆಗ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದು ನಾವು. ಇದು PYQ ಕ್ವಶನ್ಸ್ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಹಿಂದಿನ ಎಕ್ಸಾಮಿಗೆ ಕೇಳ್ಯಾರ ಆಲ್ರೆಡಿ. ಅದೇ ರೀತಿ ಇಲ್ಲಿ ಹತ್ತಿ ಬಟ್ಟೆ ಬಗ್ಗೆ ಕೇಳ್ಯಾರ. ನೆಕ್ಸ್ಟ್ ಕ್ವಶನ್, ಸ್ಟ್ರೇಟ್ ಆಫ್ ಹಾರ್ಮೂಸ್. ಇದು ನೋಡಿರಿ ಕರೆಂಟ್ ಅಫೇರ್ಸ್ ಕ್ವಶನ್. ಈಗ ಡೈರೆಕ್ಟಾಗಿ ಹೇಳ್ತಿದ್ರಿ, ಯಾಕಂದರೆ ಇದು ಸ್ಟ್ರೇಟ್ ಆಫ್ ಹಾರ್ಮೂಸು ಈಗ ನ್ಯೂಸಲ್ಲಿದೆ. ಅಲ್ಲಿ ಇಸ್ರೇಲ್ ಮತ್ತು USA ವಾರ್ ಇರೋದ್ರಿಂದ ಸ್ಟ್ರೇಟ್ ಆಫ್ ಹಾರ್ಮೂಸ್ ನ್ಯೂಸಲ್ಲಿದೆ. ಸೊ ನ್ಯೂಸಲ್ಲಿ ಇದ್ದದನ್ನ ನೀವು ಓದಿರ್ತೀರಾ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಒನ್, ಬಿಟ್ವೀನ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಓಮನ್ ಅಂತ. ಮತ್ತು ಇಲ್ಲಿ ನೋಡಿರಿ, ಬಿಟ್ವೀನ್ ಅರಿಡಾಟಿಕ್ ಸಿ ಆ್ಯಂಡ್ ಅಯೋನಿಯನ್ ಸಿ ಅಂತ ಐತಿ. ಇಲ್ಲಿದೆ ನೋಡಿರಿ, ಅದು ಯಾವ ಸ್ಟ್ರೇಟ್ ಅಂದ್ರೆ ಒಟ್ರಾಂಟೋ ಸ್ಟ್ರೇಟ್ ಅಂತ ಬರುತ್ತೆ. ಅದು ಅರಿಡಾಟಿಕ್ ಸಿ ಆ್ಯಂಡ್ ಅಯೋನಿಯನ್ ಸಿ, ಇಟ್ಲಿ ಮತ್ತು ಅಲ್ಬೇನಿಯಾ ನಡುವೆ ಬರುತ್ತೆ. ಇದು ಯಾವುದು ಅಂದ್ರೆ ಒಟ್ರಾಂಟೋ ಸ್ಟ್ರೈಟ್. ಕನ್ನಡದಲ್ಲಿ ಇದಕ್ಕೆ ಜಲಸಂಧಿ ಅಂತವೆ. ಒಟ್ರಾಂಟೋ ಜಲಸಂಧಿ ಬಿಟ್ವೀನ್ ಅಡ್ರಿಯಾಟಿಕ್ ಆ್ಯಂಡ್ ಅಯೋನಿಯನ್ ಬರುತ್ತೆ. ಮತ್ತು ಇವು ರೆಡ್ ಸಿ, ಮೆಡಿಟೇರಿಯನ್ ಸಿ ಮತ್ತು ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ ಇಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳ್ರಿ. ಇದು ಆ್ಯಕ್ಚುಲಿ ವಿಶ್ಲೇಷಣೆ ಆಗಿರೋದ್ರಿಂದ ನಿಮಗೆ ಎಕ್ಸಾಮು ಭಾಳ ಮುಂದಿರೋದ್ರಿಂದ ನಾವು ನಿಮಗೆ ಹಿಂಟ್ ಕೊಡ್ತಿದ್ದೀವಿ ಏನು ಓದಬೇಕಂತ. ಇದು ನೋಡಿ ಸ್ಟ್ರೇಟ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ. ಈಗ ಸ್ಟ್ರೇಟ್ಸ್ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಇದು ಕ್ವಶನ್ನು ನಾನು ಹೇಳಿದೆ, ಟಿನ್ನು ವೈಟ್ ಕಲರ್ದು ರಿಫ್ಲೆಕ್ಟ್ ಯಾವ ಕಲರ್ದಾಗುತ್ತೆ, ಏನು ಯಾವ ಥರ ಸಮ್ಮರ್. ನೆಕ್ಸ್ಟ್ ವಿಂಟರಲ್ಲಿ ಊಲ್ ಯಾಕೆ ಯೂಸ್ ಮಾಡ್ತವೆ ಅಂತ ಕೇಳ್ಬೋದು ಕ್ವಶನ್ಸ್ ಅಪ್ಕಮಿಂಗಲ್ಲಿ. ಸೊ ಆ ಥರದ್ದು ನೀವು ನೋಡ್ಕೊಂಡು ಹೋಗ್ಬೋದು. ಇದು ಕನೆಕ್ಷನ್ ಅನಾಲಿಸಿಸು. ನೆಕ್ಸ್ಟ್ ಬಂದುಬಿಟ್ಟು SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ನೋಡಿರಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸಿಂದು SI ಯೂನಿಟ್ ಏನಂದರೆ ಮೋಲ್ ಅಂತ. 1 ಮೋಲ್ ಅಂತ. ಇಲ್ಲಿ ನೋಡಿರಿ, ಇದು NCERTದು ಡೈರೆಕ್ಟ್ ಟೇಬಲ್ ಕೊಟ್ಟಿವಿ. ಈ ಟೇಬಲಲ್ಲಿ ನೋಡ್ಕೊಂಡು ಹೋಗ್ರಿ. ಈ ಟೇಬಲಲ್ಲಿ ಭಾಳ ಸಾರ ಕ್ವಶನ್ ಕೇಳಿದ್ದಾರೆ. ಲೆಂತ್ಗೆ SI ಯೂನಿಟ್ ಮೀಟರು, ಎಮ್ಮಿಂದ, ಮಾಸಿಗೆ ಕಿಲೋಗ್ರಾಮು KGಯಿಂದ, ಟೈಮು ಸೆಕೆಂಡು S ಅಂತ, ಟೆಂಪ್ರೇಚರ್ ಕೆಲ್ವಿನ್ K ಅಂತ, ಅಮೌಂಟ್ ಆಫ್ ಸಬ್ಸ್ಟೆನ್ಸು MOL ಅಂತ. ಇದು ಸಿಂಬಾಲ್, ಇದು ಯೂನಿಟ್. ಅವ್ರು ಕೇಳಿದ್ರು SI ಯೂನಿಟ್. ಇನ್ಕೆ SI ಸಿಂಬಾಲ್ ಅಂತ ಕೇಳಿ ಇವನು ಕೇಳ್ಬೋದು. ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡಿಲಾ CD ಅಂತ. ಇದನ್ನು ಭಾಳ ಸಾರಿ ಕೇಳಾರ, ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ A ಅಂತ ಕ್ಯಾಪಿಟಲ್. ಇದು ಥರ್ಡ್ ಕ್ವಶನು, ಭಾಳ ಸಿಂಪಲ್ ಕ್ವಶನ್ ಇದೆ. ನೆಕ್ಸ್ಟ್ ಇದು ಹೈಪರ್ ಮೆಟ್ರೋಪಿಯಾ ಬಗ್ಗೆ. ನೋಡಿರಿ, ಇದು ಮಯೋಪಿಯಾ ಮೆಟ್ರೋಪಿಯಾ ಅಂದರೆ ನೀವು ಸಿಂಪಲಾಗಿ ತಿಳ್ಕೊಂಡ್ರಿ. 2 ಕಾನ್ಸೆಪ್ಟ್ ಇದೆ. ಒಂದು ಮಯೋಪಿಯಾ, ಇನ್ನೊಂದು ಹೈಪರ್ ಮೆಟ್ರೋಪಿಯಾ ಅಂತ. ಇದನ್ನು ಬಿಟ್ಟರೆ ಇನ್ನೊಂದು ಪ್ರೆಸ್ಬೋಪಿಯಾ ಅಂತ ಬರ್ತೈತಿ. ಪ್ರೆಸ್ಬೋಪಿಯಾ ಅಂತ. ಇದು ಆಲ್ಮೋಸ್ಟ್ ಏಜ್ ಆದಮೇಲೆ ಬರ್ತೈತಿ. ಏಜ್ ಫ್ಯಾಕ್ಟರ್ನ ನೆನ್ಪಿಟ್ಕೊಂಡ್ರಿ. ನೆಕ್ಸ್ಟ್ ಮಯೋಪಿಯಾ ಅಂದರೆ ಶಾರ್ಟ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ. ಇಲ್ಲಿ ನೋಡಿರಿ, ನಿಯರ್ ಸೈಟೆಡ್ನೆಸ್ ಅಂದಟೆ ನೀವು ಥಿಂಕ್ ಮಾಡ್ಬೇಕು. ಏನಂದ್ರೆ ಪರ್ಸನ್ ಮಯೋಪಿಯಾದಿಂದ ಅವನಿಗೆ ಹತ್ರದ ಆಬ್ಜೆಕ್ಟ್ಸ್ ಕ್ಲಿಯರಾಗಿ ಕಾಣ್ತಿರ್ತಾವೆ. ಹತ್ರದ ಏನನ್ನು ಓದ್ತಿರ್ತಾರೆ ಅದೆಲ್ಲ ಕಾಣ್ತಿರ್ತಾರೆ, ದೂರದ ಕಾಣಲ್ಲ. ಶಾರ್ಟ್ ಸೈಟೆಡ್ನೆಸ್ ಅಂದರೆ ನೀವೇನು ಅನ್ಕೊಂತೀರಿ? ಶಾರ್ಟ್ ಸೈಟೆಡ್ನೆಸ್ ಹತ್ರದ ಕಾಣಲ್ಲ ಅಂತೀರಿ. ಅಲ್ಲ, ಅದು ಒಂದು ಸ್ವಲ್ಪ ಉಲ್ಟಾ ಐತಿ. ಹತ್ರದ ಕಾಣ್ತಿರುತ್ತೆ, ದೂರದ ಕಾಣಲ್ಲ. ಅದೇ ಥರ ಫಾರ್ ಸೈಟೆಡ್ನೆಸ್ ಅಂದರೆ ಹೈಪರ್ ಮೆಟ್ರೋಪಿಯಾ. ಅಲ್ಲಿ ನಿಮಗೆ ದೂರದ್ದು ಕ್ಲಿಯರಾಗಿ ಕಾಣ್ತಿರುತ್ತೆ, ಬಟ್ ಹತ್ರದ ಕಾಣ್ತಿರಲ್ಲ. ಇದನ್ನು ಹೆಂಗೆ ಕರೆಕ್ಟ್ ಮಾಡೋದು ಅಂತ ಕೇಳ್ಯಾರ ಅವ್ರು. ಇದು ಕ್ವಶನ್ಸ್ ಭಾಳ ಸರಿ ರಿಪೀಟ್ ಮಾಡ್ಯಾರ. ಮಯೋಪಿಯಾನ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿ ಕರೆಕ್ಟ್ ಮಾಡ್ತೀವಿ. ಹೈಪರ್ ಮೆಟ್ರೋಪಿಯಾದ್ದು ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀವಿ. ಕನ್ವರ್ಜ್ ಮಾಡುತ್ತಾ, ಇದು ಡೈವರ್ಜ್ ಮಾಡುತ್ತಾ ಅಂತ. ಇವಿಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಸೊ ಅದ್ರ ಪ್ರಕಾರ ನೋಡಿದ್ರೆ ಹೈಪರ್ ಮೆಟ್ರೋಪಿಯಾ ಯೂಸ್ ಮಾಡೋದು ಕಾನ್ವೆಕ್ಸ್ ಲೆನ್ಸ್, ಪೀನ ಮಸೂರ ಅಂತ ಅಂತೀವಿ ಕನ್ನಡದಲ್ಲಿ.
ಕರೆಕ್ಟ್ ಮಾಡೋಕ್ಕೆ. ಅದೇ ಹೈಪೋವರ್ ಮೆಟ್ರೋಪಿಯಾ ಬದಲಿ ಅವ್ರು ಮಯೋಪಿಯಾ ಅಂತ ಕೊಡ್ಬೋದು, ಅವಾಗ ಕಾನ್ಕೇವ್ ಲೆನ್ಸ್ ಆಗುತ್ತೆ. ಪ್ಲೇನ್ ಮಿರರ್ ಮೇಲೂ ಕ್ವಶನ್ ಕೇಳಾರ. ಇದರಲ್ಲಿ ಒಂದು ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಕಾಣುತ್ತಾ, ನೀವು ನೋಡು ಮುಂದೆ ರೈಟ್ ಇರೋದು ಲೆಫ್ಟ್ ಕಾಣುತ್ತಾ. ಇನ್ನೂ ಅದ್ರದ್ದು ಒಂದು ಸ್ವಲ್ಪ ಪ್ರಾಪರ್ಟೀಸ್ ಅದಾವೆ, ಒಂದೊಂದು ನೋಡ್ಕೊಳ್ಳಿ. ನೆಕ್ಸ್ಟು 5th ಕ್ವಶನ್ ಬಂದುಬಿಟ್ಟು ಇದು ಕರ್ನಾಟಕ ಕೋಸ್ಟಲ್ ಪ್ಲೇನ್ ಬಗ್ಗೆ ಐತಿ. ಕರ್ನಾಟಕದ ಫಿಸಿಕಲ್ ಜಿಯೋಗ್ರಫಿಯಲ್ಲಿ 3 ಬರ್ತೈತಿ. ಒಂದು ಮೈದಾನ್ ಅಂತ, ಇನ್ನೊಂದು ಮಲ್ನಾಡ್ ಅಂತ, ಇನ್ನೊಂದು ಬಿಟ್ಟರೆ ಕೋಸ್ಟಲ್ ಪ್ಲೇನ್ಸ್, ಕೋಸ್ಟಲ್ ಏರಿಯಾಸ್ 3 ಬರ್ತಾವೆ. ಅದರಲ್ಲಿ ಇಲ್ಲಿ ಕೋಸ್ಟಲ್ ಪ್ಲೇನ್ಸ್ ಬಗ್ಗೆ ಕೇಳಿದ್ರೆ ಇಟ್ ಇಸ್ ಡೆಪಾಸಿಷನಲ್ ಪ್ಲೇನ್ ಅಂತ. ಇಟ್ ಈ ಮ್ಯಾಕ್ಸಿಮಮ್ ಎಲಿವೇಶನ್ ಈಸ್ ಓನ್ಲಿ 200 ಮೀಟರ್ಸ್. ಸೊ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಸೊ ಬೋತ್ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಸೊ ಇದರಿಂದ ನಿಮ್ಗೆ ಗೊತ್ತಾಗೋದು ಏನೋ ಫಿಸಿಕಲ್ ಫೀಚರ್ಸ್, ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಅಂತೇವೆ ನಾವು. ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಇರ್ತಾವಲ್ಲ ಆಫ್ ಕರ್ನಾಟಕ ನೀವು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ನು ಸಿಂಪಲ್, ಇದು ಮ್ಯಾಚ್ ದ ಫಾಲೋಯಿಂಗ್ ಐತಿ. ಯಾವ್ದು ಏನೇನಂತ ಇಲ್ಲಿ ಎಕ್ಸಾಂಪಲ್ ನಾವು ಹೇಳ್ತೀವಿ, ಯಾವ ಆ್ಯಸಿಡ್ ಏನಂತ ಬರಿತೀವಿ ನೋಡ್ರಿ. ಇಲ್ಲಿ ಫಾರ್ಮಿಕ್ ಆ್ಯಸಿಡ್ನ ಆ್ಯಂಟ್ ಸ್ಟಿಕ್ ಇರಿವಿ ಇರ್ತೈತಲ್ಲ, ಅದು ಫಾರ್ಮಿಕ್ ಆ್ಯಸಿಡ್ ಇರ್ತದೆ. ನೆಕ್ಸ್ಟು ಈಗ ಫರ್ಮೆಂಟೇಷನ್ ಆಗುತ್ತಲ್ಲ, ಈಗ ಮೊಸರು ಈ ಥರ ಫರ್ಮೆಂಟೇಷನ್ ಆಗುತ್ತಲ್ಲ, ಒಂದು ಸೆಕೆಂಡ್, ಫರ್ಮೆಂಟೇಷನ್ ಆಗಿ ಕರ್ಡ್ ಬರುತ್ತಲ್ಲ, ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಅದೇ ರೀತಿ ವಿನೆಗಾರ್ ಅಂತ ಬರುತ್ತೆ, ವಿನೆಗಾರಲ್ಲಿ ಎಸಿಟಿಕ್ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ಬಂದು ಮತ್ತು ಬೇರೆ ಬೇರೆ ಆ್ಯಸಿಡ್ಸ್ ಇರ್ತಾವೆ, ಫಾರ್ಮಿಕ್ ಆ್ಯಸಿಡು, ಲ್ಯಾಕ್ಟಿಕ್ ಆ್ಯಸಿಡ್ ಆಯಿತು, ಎಸಿಟಿಕ್ ಆ್ಯಸಿಡ್. ಸಿಟ್ರಸ್ ಫ್ರೂಟ್ ಇರುತ್ತಲ್ಲ, ಅಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಇದು ಗೊತ್ತಾಯ್ತಲ್ಲ. ಮತ್ತು ಈ ಕ್ವಶನ್ ನೋಡಂಬರ್ರಿ, ಇಲ್ಲಿ ರೆಡ್ ಆ್ಯಂಟ್ ಅಂತ ಕೊಟ್ಟರೆ ರೆಡ್ ಆ್ಯಂಟ್ ಎ ಇದೆ, ಅದಕ್ಕೆ ಫಾರ್ಮಿಕ್ ಆ್ಯಸಿಡಿಗೆ ಆಗಬೇಕು. ಸೊ A 4ಗೆ ಮ್ಯಾಚ್ ಆಗಬೇಕು. ಓಕೆ, ಫಸ್ಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ಬಂದು ನಾವು ಹೇಳಿದ್ದು ವಿನೆಗಾರ್ ಎಸಿಟಿಕ್ ಆ್ಯಸಿಡು, ಅದು 3 ಐತಿ. ಸೊ B 3 ಆಗಬೇಕು, ಅಂದರೆ ಥರ್ಡ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ನೋಡಿದ್ವಿ ಅಂದ್ರೆ ಸಿ ಬಯೋಲಾಜಿಕಲ್ ಸ್ಪೆಸಿಮನ್ಸ್. ನೀವು ಯಾವ್ದಾರ ಮ್ಯೂಸಿಯಮ್ ಹೋಗಿರ್ತೀರಲ್ಲ, ಅಲ್ಲಿ ಅವು ಆರ್ಗನ್ಸ್ ಇಟ್ಟಿರ್ತಾರೆ, ಹಾರ್ಟ್ ಆಗಲಿ, ಅವನ್ನ ಒಂದು ಲಿಕ್ವಿಡಲ್ಲಿ ಇಟ್ಟಿರ್ತಾರೆ. ಆ ಲಿಕ್ವಿಡ್ ಯಾವ ಲಿಕ್ವಿಡ್ ಅಂದರೆ ಅದ್ರ ಹೆಸರು ಫಾರ್ಮಲೀನ್ ಅಂತ, ಕೆಡಬಾರ್ದು ಅವು, ಕೊಳಿಬಾರ್ದು ಅಂತ, ಫಾರ್ಮಲೀನ್ ಅಂತ. ಸೊ ಅದು ಸಿ ಬಯೋಲಾಜಿಕಲ್ ಸ್ಪೆಸಿಮನ್ಸು, ಸಿ ಅಂದರೆ ಸೆಕೆಂಡ್ ಒನ್, ಇಲ್ಲಿ ಸಿ ಸೆಕೆಂಡ್ ಒನ್. ಸೊ 4th ಆಪ್ಷನ್ ಇಸ್ ದ ರೈಟ್. ಇನ್ನೊಂದು ಏನು ಕೊಟ್ಟರೆ ದೋಸಾ ಬ್ಯಾಟರಿಗೆ ಏನು ಹಾಕ್ತೀರಿ ನೀವು? ಅಡುಗೆ ಸೋಡಾ ಹಾಕ್ಬೇಕಂತಾರಲ್ಲಿ ಮನ್ಯಾಗ ಸೋಡಿಯಂ ಬೈಕಾರ್ಬೋನೇಟ್, ಅದು D1 ಮುಗೀತು. ಇದು ಸಿಂಪಲ್ ನೋಡಿರಿ. ನೀವು ದೈನಂದಿನ ದಿನದಲ್ಲಿ ಏನೇ ಯೂಸ್ ಮಾಡ್ತೀರಿ, ಯಾವ್ಯಾವ ಟೈಪ್ಸ್ ಆಫ್ ಆ್ಯಸಿಡ್ ಎಲ್ಲೆಲ್ಲ ಐತಿ, ಇದು ಫ್ರೀಕ್ವೆಂಟಾಗಿ ಎಲ್ಲ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಇದು ನಾವು ನೋಡ್ಕೊರಿ. ನೆಕ್ಸ್ಟ್ ಒಪೆಕ್ ಆರ್ಗನೈಸೇಷನ್ ಬಗ್ಗೆ, ಇದು ರೀಸೆಂಟಾಗಿ ನ್ಯೂಸಲ್ಲಿದೆ. ಸೊ ಇದು ಕ್ವಶನ್ ಬಂದಿದೆ, ನಾಟ್ ಅ ಮೆಂಬರ್ ಅಂತ ಕೇಳಿದ್ದಾರೆ. ಸೊ ಇವು ಕರೆಂಟ್ ಮೆಂಬರ್ಸ್, ಇವು ನೋಡ್ಕೊಂಬಿಡ್ರಿ. ಅಲ್ಜೀರಿಯಾ, ಕಾಂಗೋ, ಗೈನಿಯಾ, ಗೆಬಾನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ವೆನಿಜುಲಾ. ಇಲ್ಲಿ ನೋಡಿರಿ ಸೌದಿ ಅರೇಬಿಯಾ ಐತಿ. ಸೊ ಅವ್ರು ನಾಟ್ ಕೇಳ್ಯಾರ ಯಾವುದಿಲ್ಲ ಅಂತ, ಸೌದಿ ಅರೇಬಿಯಾ ಅಲ್ಲ. ಇರಾನ್ ಫೌಂಡಿಂಗ್ ಮೆಂಬರ್, ಅದು ಅಲ್ಲ ಅಂತ ತಿಳ್ಕೊಬೋದು. ಸೌದಿ ಅರೇಬಿಯಾ ಫೌಂಡಿಂಗ್ ಮೆಂಬರ್. ಇನ್ನೊಂದು ನೈಜೀರಿಯಾನೂ ಅಲ್ಲ. ಇನ್ನು ಕತಾರ್ ಅಂದ ಒಂದು, ಇಟ್ ಈಸ್ ನಾಟ್ ಅಂದರೆ ಕತಾರ್ ಒಂದು. ಕತಾರ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಇನ್ನೊಂದು ಒಪೆಕ್ ಪ್ಲಸ್ ಅಂತ ಒಂದು ಬರುತ್ತೆ, ಒಪೆಕ್ ಅಂತ. 2 ನ್ಯೂಸಲ್ಲಿ ಅದಾವೆ, 2 ಬಗ್ಗೆ ನೋಡ್ಕೊರಿ. ಯಾರು ಫೌಂಡಿಂಗ್ ಮೆಂಬರ್, ಯಾರು ರೀಸೆಂಟಾಗಿ ಆಡಾದರು. ರೀಸೆಂಟಾಗಿ ಒಬ್ಬರು ಮೇ ಆರ್ ಜೂನಲ್ಲಿ ಈ ಒಪೆಕ್ ಪ್ಲಸ್ ಅಥವಾ ಒಪೆಕ್ಕಿಂದ ಒಬ್ಬರು ಹೊರಗೆ ಬಂದಿದ್ದಾರೆ. ಯಾರು ಹೇಳೋರು? UAE ಅಂತ, ಯುನೈಟೆಡ್ ಅರಬ್ ಎಮಿರೇಟೀಸ್ ಹೊರಗೆ ಬಂದಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟು ವಿಟಾಮಿನ್ಸ್ ಚಾಪ್ಟರ್. ಇದ್ರನ್ನ ನೋಡ್ಕೊಂಡು ಹೋಗಲೇಬೇಕು ನೀವು ಯಾವುದೇ ಎಕ್ಸಾಮ್ಗೆ ಹೋದ್ರು. ವಿಟಾಮಿನ್ಸ್ ಬಗ್ಗೆ ವಿಟಾಮಿನ್ಸ್ ನೋಡಿರಿ, ಇದು ಕ್ವಶನ್ನು ವಿಟಾಮಿನ್ A, B1, B2 ಕರೆಕ್ಟಾಗಿ ನೋಡ್ಕೊಂಡ್ರಿ. ಫ್ಯಾಟ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ ಅಂತ 2 ಬರುತ್ತೆ. ಫ್ಯಾಟ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ ಅಂತ 2 ಬರುತ್ತೆ. ಫ್ಯಾಟ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ ಅಂತ 2 ಬರುತ್ತೆ. ಫ್ಯಾಟ್ ಸಾಲ್ಯುಬಲ್ ADEK, ಅಡಿಕೆ ಅಂತ ನೆನ್ಬಿಟ್ಕೊಂಡ್ಬಿಡ್ರಿ. ADEK ಆಯ್ತಲ್ಲ, ಇದು ಫ್ಯಾಟ್ ಸಾಲ್ಯುಬಲ್. ಇನ್ನು ಉಳಿದವೆಲ್ಲ ವಾಟರ್ ಸಾಲ್ಯುಬಲ್ಸ್. ಓಕೆ, ಇದ್ರ ಪ್ರಕಾರ ನೋಡಿದ್ರೆ ಈಗ ವಿಟಾಮಿನ್ B12 ಕೊಟ್ಟಾರೆ. ವಿಟಾಮಿನ್ B12 ಇದು ಏನು ಸಿಂಪ್ಟಮ್ ಏನು ಅಂತ ಕೇಳ್ಯಾರ. ವಿಟಾಮಿನ್ B12 ಇನ್ನು ನೋಡಿರಿ, B12 ಇಲ್ಲಿದೆ. ಇದ್ರದ್ದು ಸಿಂಪ್ಟಮ್ ಬಂದುಬಿಟ್ಟು ಮೆಗಾಬ್ಲಾಸ್ಟಿಕ್ ಅನೆಮಿಯಾ ಅಥವಾ ಪೆರ್ನಿಸಿಯಸ್ ಅನೆಮಿಯಾ, ಇವೆರಡರಾಗ ಒಂದು. ಅನೆಮಿಯಾ ಅನ್ನೋದು ಇದಕ್ಕೆ ಆನ್ಸರ್. ಸೊ ಅದ್ರ ಪ್ರಕಾರ ನೋಡಿದ್ರೆ ವಿಟಾಮಿನ್ B12 A4 ಅಂದರೆ ಇದು ಅಲ್ಲ. ನೆಕ್ಸ್ಟು ವಿಟಾಮಿನ್ C ಅಂದರೆ ಸ್ಕರ್ವಿ. ಇಲ್ಲ ಇದೆ ನೋಡಿರಿ, ವಿಟಾಮಿನ್ C ಸ್ಕರ್ವಿ. ವಿಟಾಮಿನ್ C ಅಂದರೆ ಸ್ಕರ್ವಿ, ಅಂದರೆ B ಸೆಕೆಂಡ್ ಒನ್ 2 ನೋಡಿರಿ. C ಅಂದರೆ ಒಂದು ಸೆಕೆಂಡ್, ಇಲ್ಲಿ B ಇರೋದು ವಿಟಾಮಿನ್ B1. ವಿಟಾಮಿನ್ B1 ಬೇರೆ ಇದೆ. ಸೊ ಬೇರೆ ಥರ್ಡ್ ಒನ್ B3 C2 D1. ವಿಟಾಮಿನ್ K ಹೆಮೊರೇಜ್ ಇಲ್ಲಿದೆ ನೋಡಿರಿ. ವಿಟಾಮಿನ್ K ಬ್ಲೀಡಿಂಗ್ ಅಂತ ಕೊಟ್ಟರೆ, ಸೊ ಹೆಮೊರೇಜ್. ಸೊ ಇವನ್ನೆಲ್ಲ ನೀವು ಆ್ಯಡ್ ಮಾಡಿದರೆ A4 B3 C2 D1 ಅಂದರೆ ಇದು 4th ಆಪ್ಷನ್ ವಿಲ್ ಬಿ ದ ರೈಟ್ ಆನ್ಸರ್. ಇವನ್ನೆಲ್ಲ ನೋಡ್ಕೋಬೇಕು ನೀವೆಲ್ಲ. ವಿಟಾಮಿನ್ಸ್ ಚಾಪ್ಟರ್ನ ನೋಡ್ಕೊಂಡು ಕರೆಕ್ಟಾಗಿ.
ನೆಕ್ಸ್ಟು ಇದು ಈ ಥರ ಫುಲ್ ಫಾರ್ಮ್ಸ್ ಕೇಳ್ತಾರೆ, ಭಾಳ ಕಡೆ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿದ್ರೆ GST ಇದು ಅದರೊಳಗೆ ISD ಅಂದ್ರೆ ಏನು ಅಂತ. ISD ಅಂದರೆ ಸಿಂಪಲ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್, ಇದು ರೈಟ್ ಆನ್ಸರ್. ಇದು ಒಂದು ಆಫೀಸ್ ಇದ್ದಂಗೆ, ಸೆಂಟ್ರಲೈಸ್ಡ್ ಆಫೀಸ್ ಇದ್ದಂಗೆ. ಟ್ಯಾಕ್ಸ್ ಇನ್ವಾಯ್ಸಸ್ ಅದ್ರ ಬಗ್ಗೆ ಬರುತ್ತೆ ಅಷ್ಟೇ. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಇದ್ರದ್ದು ಫುಲ್ ಫಾರ್ಮ್. ನೆಕ್ಸ್ಟು ಇದು ಟ್ರೀಟಿ, ಫ್ಯಾಫಲಿ ಯೂನಿಯನ್ ಟ್ರೀಟಿ. ಇದು 2013 ನ್ಯೂಸ್ ಇತ್ತು. ಟುವಾಳು ಫೆಲಾಪಿ ಯೂನಿಯನ್ ಟ್ರೀಟಿ ಅಂತ ಬರುತ್ತೆ ಆಸ್ಟ್ರೇಲಿಯಾದಾಗ. ಮೀನ್ಸ್ ಅದು ಸಿ ರೈಸ್ ಆಗುತ್ತಲ್ಲ, ಸೊ ಇವ್ರಿಗೆ ಟುವಾಳೂಸಿಗೆ ಅವರು ಕ್ಲೈಮೇಟ್ ವೀಸಾ ಅಂತ ಕೊಡು. ಇದು ಮೀನ್ಸ್ ಅಲ್ಲಿರೋರು ಅಷ್ಟೂ ಈ ಕಡೆ ಕರ್ಕೊಂಬರೋ. ಇದು ನ್ಯೂಸಲ್ಲಿತ್ತು ರೀಸೆಂಟಾಗಿ. ಸೊ ಕೇಳಿದರೆ ಇದರ ಹೆಸರು ಟುವಾಳು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಇದು ಅಂತೂ ಭಾಳ ಹೈ ಹಿಲ್ಡಿಂಗ್, ಇದು ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ ಅಂತ. ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ ಇಲ್ರಿ ನೋಡ್ರಿ, ನಾವು ಆಲ್ರೆಡಿ ಗೊತ್ತಿರೋದು ನಮಗೆ ಮುಳ್ಳಯ್ಯನಗಿರಿ ಹೈಯೆಸ್ಟ್ ಪೀಕ್ ಅಂತ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕುದುರೆಮುಖ ಬರ್ತೈತಿ, ನೆಕ್ಸ್ಟು ತಡಿ ಅಂಡಮೋಲ್ ಬರುತ್ತೆ, ಆಮೇಲೆ ಕುಮಾರ ಪರ್ವತ, ಆಮೇಲೆ BR ಹಿಲ್ಸ್. ಇವು 5 ಅಂತೂ ಎಲ್ಲರಿಗೂ ಗೊತ್ತಿರ್ತಾವೆ. ಸೊ ಇಲ್ಲಿ ಅವರು ಕೊಡಚಾದ್ರಿ ಕೊಟ್ಟರು, ಅದಕ್ಕೆ ಅವನ್ನೆಲ್ಲ 5 ಬಿಟ್ಬಿಟ್ಟಾರೆ, ಫುಲ್ ತಳ ಹೋಗ್ಯಾರ. ಇವೆಲ್ಲರೂ ಗೊತ್ತಿರ್ತಾವೆ ಅಂದ್ರೆ ಫುಲ್ ತಳ ಹೋಗ್ಯಾರ. ಇಲ್ಲಿ ನೋಡ್ರಿ ಕೊಡಚಾದ್ರಿ ಆದಮೇಲೆ ನೆಕ್ಸ್ಟ್ ಬರೋದು ಸವರ್ಣದುರ್ಗ ಆದಮೇಲೆ ಮಧುಗಿರಿ ಹಿಲ್ಸ್ ಅಂತ ಐತಿ. ಸೊ ಇಲ್ಲಿ ನಂದಿ ಹಿಲ್ಸ್ ಐತಿ. ಸೊ ಹೈಯೆಸ್ಟ್ ಇರೋದು ಫಸ್ಟ್ ನಂದಿ ಹಿಲ್ಸ್, ಫಸ್ಟ್ ಹೈಯೆಸ್ಟ್ ಲೋಯೆಸ್ಟ್ ಅಂದ್ರೆ B ಫಸ್ಟು. ನೆಕ್ಸ್ಟು ಕೊಡಚಾದ್ರಿ ಐತಿ, ಆಮೇಲೆ ಸವರ್ಣದುರ್ಗ ಐತಿ, ಆಮೇಲೆ ಮಧುಗಿರಿ ಐತಿ. ಇದು ಮಧುಗಿರಿ ಬೆಟ್ಟ ತುಮಕೂರಲ್ಲಿ ಬರುತ್ತೆ. ಇದು ಸವರ್ಣದುರ್ಗ ಫೇಮಸ್ ಎದಕ್ಕೈತಿ ಅಂದರೆ ಏಷ್ಯಾದಾಗ ಬಿಗ್ಗೆಸ್ಟ್ ಮೋನೋಲಿಥಿಕ್ ಹಿಲ್ ಅಂತಾರೆ ಇದಕ್ಕೆ. ಮೋನೋಲಿಥಿಕ್ ಹಿಲ್ ಏಷ್ಯಾದಾಗ ಬಿಗ್ಗೆಸ್ಟ್. ಇದು ಮಧುಗಿರಿನೂ ಸೇಮು, ಬಟ್ ಇದು ಸೆಕೆಂಡ್ ಬಿಗ್ಗೆಸ್ಟ್. ಇಷ್ಟು ಇದ್ರದ್ದು ಬೇಕಾದ್ರೆ ನೋಡ್ಕೊರಿ ನೀವು. ಮುಳ್ಳಯ್ಯನಗಿರಿ ಎಷ್ಟು ಹೈಟ್ ಐತಿ ಅಂತ 1930 ಮೀಟರ್ಸ್ ಐತಿ. ನೆಕ್ಸ್ಟ್ ಇದ್ರದ್ದು ಕೇಳ್ಬೋದು, ಸವರ್ಣದುರ್ಗದು 1226 ಮೀಟರ್ ಐತಿ, ಮಧುಗಿರಿ 1194 ಮೀಟರ್ಸ್ ಐತಿ. ಓಕೆ, ಇದು ಭಾಳ ಇಂಪಾರ್ಟೆಂಟು, ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಕ್ವಶನ್, ಅನದರ್ ನೇಮ್ ಆಫ್ ದ ರಿವರ್ ಪೆನ್ನಾರ್. ಇದು ಡೈರೆಕ್ಟ್ ಹೇಳ್ತೀನಿ, ಪಿನಾಕಿನಿ ಅನ್ನೋದು ಇದ್ರದ್ದು ಆನ್ಸರ್. ಈಗ ರಿವರ್ಸ್ ಬಗ್ಗೆ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಏನ್ಷಿಯಂಟ್ ನೇಮ್ಸ್ ಆಫ್ ರಿವರ್ ಭಾಳ ಇಂಪಾರ್ಟೆಂಟ್, ನೋಡ್ಕೊಳ್ರಿ ಕರೆಕ್ಟಾಗಿ. ನಮ್ಮ ಕರ್ನಾಟಕದಲ್ಲಿ ಯಾವುದ್ಯಾವುದು ಟ್ರಿಬ್ಯೂಟರಿ ಯಾವುದಕ್ಕೆ ಅನ್ನೋದು ನೋಡಿ. ಕರ್ನಾಟಕ ರಿವರ್ಸ್ ಫಾಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಈ ಕ್ವಶನ್ ಬಂದು ಈ ಗವರ್ನೆನ್ಸ್ ಪ್ರಾಜೆಕ್ಟು ಮತ್ತು ಅದು ರಾಜ್ಯಗಳನ್ನ ಹೊಂದಿಸ್ಬೇಕು. ಅದ್ರ ಪ್ರಕಾರ ನೋಡಿದ್ವಂದ್ರೆ ನೋಡಿರಿ, ಭೂಮಿ ಅಂದರೆ ನಮಗೆ ಅದು ಕನ್ನಡ ವರ್ಡ್ ಅಂತ ಫ್ಲ್ಯಾಶ್ ಆಗ್ಬಿಡ್ತೈತಿ. ಸೊ ಭೂಮಿ ಅನ್ನೋದು ಕರ್ನಾಟಕಕ್ಕೆ ಮ್ಯಾಚ್ ಆಗುತ್ತೆ ಅಂದಾಗ A3 ಮ್ಯಾಚ್ ಆಗುತ್ತೆ ಅನ್ನೋದು ಒಂದು ಕನ್ಫರ್ಮ್ ಪಾಯಿಂಟ್ ಇದರಲ್ಲಿ. ಸೊ ಅವಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸರಿತಾ ಮತ್ತು ಸ್ಮಾರ್ಟ್ ರೇಷನ್ ಕಾರ್ಡ್ ಅಂತ ಒಂದಿದೆ, ಮತ್ತು ಆಪರೇಷನ್ ಗ್ರಾಮ್ ದೂತ್ ಅಂತ ಒಂದಿದೆ. ಇದು ಆಪರೇಷನ್ ಗ್ರಾಮ್ ದೂತ್ ಅಂತ ಒಂದಿರೋದ್ರಾಗ ಸೊ ಇದು ಹಿಂದಿ ವರ್ಡ್ ಅನಿಸುತ್ತೆ, ದೂತ್ ಅನ್ನೋದು ಹಿಂದಿ ವರ್ಡ್ ಅನಿಸುತ್ತೆ. ಸೊ ಇದನ್ನ ರಾಜಸ್ಥಾನ್ ಜೊತೆ ಮ್ಯಾಚ್ ಮಾಡೋದು D1. ಸೊ ಈ ಥರ ಮ್ಯಾಚ್ ಮಾಡಿದಾಗ ನಿಮಗೆ ಆಟೋಮೆಟಿಕಲಿ 4th ಆಪ್ಷನ್ ರೈಟ್ ಆಗುತ್ತೆ, ಆ್ಯಂಡ್ ಇದೇ ಕರೆಕ್ಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಸ್ಮಾರ್ಟ್ ರೇಷನ್ ಕಾರ್ಡ್ ಇದು C2 ಆಂಧ್ರ ಪ್ರದೇಶದ್ದು. ಇನ್ನೊಂದು ಸರಿತಾ ಅನ್ನೋದು ಇದು ಕೇರಳದು. ಸರಿತಾ ಅನ್ನೋದು ಕೇರಳದು, ಕರೆಕ್ಟ್. ನೆಕ್ಸ್ಟ್ ಬಂದು ಈ ಕ್ವಶನ್ನು ರಿಲೇಟೆಡ್ ಟು ಸ್ಪೀಸಿಯೇಷನ್ನು. ಇದು ಡೈರೆಕ್ಟ್ ಡೆಫಿನೇಷನ್ ಕೊಟ್ಟರೆ, ದ ಪ್ರೊಸೆಸ್ ಬೈ ವಿಚ್ ನ್ಯೂ ಸ್ಪೀಸೀಸ್ ಅರೈಸ್ ಈಸ್ ಕಾಲ್ಡ್ ಸ್ಪೀಸಿಯೇಷನ್ ಅಂತ. ಸ್ಪೀಸಿಯೇಷನ್ ಇದು ಅಡಾಪ್ಟೇಷನ್, ನಿಮಗೆ ಆಲ್ರೆಡಿ ಗೊತ್ತೈತಿ. ನಾವು ಬದಲಾವಣೆಗಳು ಮಾಡ್ಕೊಂತೇವೆ. ಎಕ್ಸಾಂಪಲ್ ಈಗ ಪ್ಲಾಂಟ್ ಅಡಾಪ್ಟೇಷನ್ಸ್ ಅಂದರೆ ಈ ಕ್ಯಾಕ್ಟಸ್ ಡೆಸರ್ಟಲ್ಲಿ ಏನು ಬೇಕು ಅದಕ್ಕೆ ಅಡಾಪ್ಟ್ ಆಗೋಕ್ಕೆ, ಅದಕ್ಕೆ ನೀರು ಸಿಗ್ತಿರಲ್ಲ, ಸೊ ಅದು ಲಾಂಗ್ ರೂಟ್ಸ್ ಬಿಡುತ್ತೆ. ಮತ್ತು ಅದು ಎವಾಪರೇಷನ್ ಆಗಲಿಲ್ಲ ಹಂಗೆ ಅದಕ್ಕೆ ಥಾರ್ನ್ಸ್ ಫಾರ್ಮ್ ಮಾಡಿರ್ತದೆ ಲೀವ್ಸ್ನ, ಬ್ರಾಡರ್ ಇರಲ್ಲ, ತಿನ್ನರ್ ಇರ್ತದೆ ಅದ್ರದ್ದು. ಇವೆಲ್ಲ ಅಡಾಪ್ಟೇಷನ್ಸ್. ಅದೇ ಈಗ ಪೋಲಾರ್ ಬಿಯರ್ ಐತಿ, ಅದು ಫರ್ ಫುಲ್ಲು ದಪ್ಪ ಇರುತ್ತೆ, ಅದ್ರದ್ದು ಕೋಲ್ಡಿಂದ ಅಡಾಪ್ಟ್ ಆಗಿರೋದು ಕಂಡೀಷನ್ಸ್. ಇವೆಲ್ಲ ಅಡಾಪ್ಟೇಷನ್ಸ್. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಅದು ಅಲೀಲ್ಸ್ ಇರ್ತದಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಡ್ರಿಫ್ಟ್ ಅಂದರೆ ಒಂದು ಸ್ವಲ್ಪ ಚೇಂಜಸ್ ಆಗೋದು. ಈಗ ಸ್ಟ್ರೇಟ್ ಇರೋದು ಒಂದು ಸ್ವಲ್ಪ ಅಲಿಲಿಕ್ ಫ್ರೀಕ್ವೆನ್ಸೀಸ್ ಒಳಗೆ ಚೇಂಜ್ ಬರೋದು ಜೆನೆಟಿಕ್ ಡ್ರಿಫ್ಟ್ ಅಂತ. ನೆಕ್ಸ್ಟ್ ಕನ್ವರ್ಜೆಂಟ್ ಎವಲ್ಯೂಷನ್, ಡೈವರ್ಜೆಂಟ್ ಎವಲ್ಯೂಷನ್, ಇವೆರಡು ಟೈಪ್ ಇರ್ತಾವೆ. ಈ ಡೈವರ್ಜೆಂಟ್ ಎವಲ್ಯೂಷನ್ ಮತ್ತು ಕನ್ವರ್ಜೆಂಟ್ ಎವಲ್ಯೂಷನ್ಸ್ ಬಗ್ಗೆ ಇಲ್ಲಿ ನೋಡ್ಕೊರಿ. ಮೇನ್ ಎಸ್ಪೆಷಲಿ ಅವ್ರು ಕೇಳೋದು ಎಕ್ಸಾಂಪಲ್ಸ್, ಇಲ್ಲಿದೆ ಡೆಫಿನೇಷನ್ಸ್ ಬೇಕಾದ್ರೆ ಓದ್ಕೋಬೋದು ನೀವು. ಎಕ್ಸಾಂಪಲ್ಸ್ ನೋಡ್ಕೊರಿ. ಡೈವರ್ಜೆಂಟ್ ಎವಲ್ಯೂಷನ್ 4 limbs ಆಫ್ ವೇಲ್ಸ್, ಬ್ಯಾಟ್ಸ್, ಚೀತಾ ಅಥವಾ ಹ್ಯೂಮನ್ಸ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ನೆಕ್ಸ್ಟ್ ವಿಂಗ್ಸ್ ಆಫ್ ಬಟರ್ಫ್ಲೈ ಆಫ್ ಬರ್ಡ್ಸ್, ಪೊಟ್ಯಾಟೊ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ. ಇದು ಪ್ಲಾಂಟ್ಸಲ್ಲಿ ಪೊಟ್ಯಾಟೊ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಮೀನ್ಸ್ ಇದು ಕನ್ವರ್ಜೆಂಟ್ ಎವಲ್ಯೂಷನ್. ಮೀನ್ಸ್ ಇದ್ರ ಸಿಂಪಲ್ ಇಷ್ಟೇ. ಇದು ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಸೇಮ್ ಸ್ಟ್ರಕ್ಚರ್ ಇರ್ತಾವೆ, ಬಟ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಡೈರೆಕ್ಷನ್ಸ್ ಬೇರೆ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರ್ತಾವೆ, ಇಲ್ಲಿ ಸೇಮ್ ಫಂಕ್ಷನ್ಸ್. ಈ ಕ್ವಶನ್ ಬಂದುಬಿಟ್ಟು ಆಯುಷ್ಮಾನ್ ಭಾರತ್ ಸ್ಕೀಮ್ ಬಗ್ಗೆ. ಇದು ಭಾಳ ಇಂಪಾರ್ಟೆಂಟು, ಆಲ್ರೆಡಿ ಒಂದ್ಸಲ ಕೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಕಾರ್ಡಲ್ಲಿ ಎಷ್ಟು ಡಿಜಿಟ್ಸಿನ ನಂಬರ್ ಇರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ನು. ಅದೇ ರೀತಿ ಇದು ಒಂದು ಕ್ವಶನ್ನು. ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಏನಿದೆ ಅಂದರೆ ಸಿಂಪಲಾಗಿ ನೆನ್ಪಿಟ್ರೆ 5 ಲಕ್ಷ ರೂಪಾಯಿ ಪರ್ ಫ್ಯಾಮಿಲಿ ಕೊಡ್ತಾರೆ ಅವರು ಇನ್ಶೂರೆನ್ಸ್ ಕವರೇಜ್. ಇದು 100% ಎಲ್ಲರಿಗೂ ಗೊತ್ತಿರೋದು. ಮತ್ತು 3 ಪ್ರೈಮರಿ, ಸೆಕೆಂಡರಿ, ಟರ್ಷರಿ 3ದು ಹಾಸ್ಪಿಟಲೈಸೇಷನ್ ಖರ್ಚು ಇದ್ರೊಳಗೆ ಕವರ್ ಆಗುತ್ತಾ ಅಂತ ಐತಿ. ಸೊ ಇವೆರಡೂ ಸ್ಟೇಟ್ಮೆಂಟ್ಸ್ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಇವೆರಡೂ ರೈಟ್ ಸ್ಟೇಟ್ಮೆಂಟ್, B ಆ್ಯಂಡ್ C.
ಸೊ ಬಿ ಆ್ಯಂಡ್ ಸಿ ರೈಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಎ ಯಾಕೆ ಆಗೋದಿಲ್ಲ ಅಂದರೆ ಅವ್ರು ನೋಡಿ ಕ್ಲಿಯರ್ಗೆ ಎಷ್ಟು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದೆ, ವಿತೌಟ್ ಇನ್ಕಮ್ ಲಿಮಿಟ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸ್ ಇದ್ದೇ ಇರುತ್ತೆ. ಈ ಸ್ಕೀಮ್ಸ್ ಲಾಂಚ್ ಮಾಡಿದಾಗ ಒಂದೊಂದು ಕ್ಯಾಪ್ಸ್ ಇದ್ದೇ ಇರುತ್ತೆ. ಇನ್ಕಮ್ ಕ್ಯಾಪ್ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟರೆ ಬರೋಲ್ಲ, ಆಯಿತಾ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಬರೋಲ್ಲ, ಈ ಥರ ಒಂದು ಕ್ಯಾಪ್ ಇರುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರೋದು ಇದು ರಾಂಗ್ ಆಗುತ್ತೆ. ಸೊ ಬಿ ಆ್ಯಂಡ್ ಸಿ ಆರ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ಇದು ಪೋರ್ಟಲ್ಸ್ ಬಗ್ಗೆ ಇದೆ. ಈ ಪೋರ್ಟಲ್ಸ್ ಬಗ್ಗೆ ನೀವು ತಿಳ್ಕೊಬೇಕು, ಯಾಕಂದರೆ ಆಲ್ಮೋಸ್ಟ್ ಭಾಳ ಸಾರಿ ಕ್ವಶನ್ಸ್ ಈ ಪೋರ್ಟಲ್ಸ್ ಮೇಲೆ ಕೇಳಿದ್ದಾರೆ ಅವರು. ಇಲ್ಲಿ ನೋಡಿ ಡಿಜಿಲಾಕರ್, ಇದ್ರ ಬಗ್ಗೆ ಅಂತೂ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರುತ್ತೆ. ನಮ್ಮದು ಆಧಾರ್ ಕಾರ್ಡ್ ಆಗಲಿ, ನಮ್ಮ ಸ್ಕೂಲ್ ಡಾಕ್ಯುಮೆಂಟ್ಸ್ ಆಗಲಿ, ಪ್ರತಿಯೊಂದು ಇದರಲ್ಲಿ ನಾವು ಸೇವ್ ಮಾಡಿಟ್ಟಿರ್ಬೋದು. ಗೌರ್ಮೆಂಟಿಂದ ಇಶ್ಯೂ ಆಗುತ್ತೆ ಮತ್ತು ವ್ಯಾಲಿಡ್ ಸರ್ಟಿಫೈಡ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಮಲ್ಟಿಪಲ್ ಗೌರ್ಮೆಂಟ್ ಸರ್ವಿಸ್ ಥ್ರೂ ಒನ್ ಮೊಬೈಲ್ ಆ್ಯಪ್, ಮಲ್ಟಿಪಲ್ ಗೌರ್ಮೆಂಟ್ ಸರ್ವಿಸಸ್. ನೋಡಿರಿ, ಉಮಾಂಗ್ ಪೋರ್ಟಲ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಫುಲ್ ಫಾರ್ಮು ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಅಂತ. ಇದು ಆ್ಯಕ್ಚುಲಿ ಇದ್ರದ್ದು ಮೋಟೋನೇ ಇರೋದು ಮಲ್ಟಿಪಲ್ ಗೌರ್ಮೆಂಟ್ ಸರ್ವಿಸ್. ಸೊ ಉಮಾಂಗ್ ಪೋರ್ಟಲ್ ಇಸ್ ದ ರೈಟ್ ಆನ್ಸರ್. ಮತ್ತು ಇದು ಸ್ವಯಂ ಅಂತ ಐತಲ್ಲ, ಈ ಪೋರ್ಟಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇದು ಫ್ರೀ ಎಜುಕೇಷನ್ಸ್ ಕೊಡಕ್ಕೆ ಮೀನ್ಸ್ ಆನ್ಲೈನ್ ಕ್ಲಾಸಸ್ ಕೊಡಕ್ಕೆ, ಮೀನ್ಸ್ 9th ಸ್ಟ್ಯಾಂಡರ್ಡಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ತನೂ ಇದೆ ಇದು ಸ್ವಯಂ ಪೋರ್ಟಲಲ್ಲಿ. ಮತ್ತು ಇದು IOHD ನಮಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇದ್ರ ಪ್ರಕಾರ ಉಮಾಂಗ್ ಇಸ್ ದ ರೈಟ್ ಆನ್ಸರ್. 16 ಕ್ವಶನ್. 17 ಕ್ವಶನ್ಸ್ ಇದು ನೋಡು, ಈ ಗವರ್ನೆನ್ಸ್ ಬಗ್ಗೆನೇ ಇದೆ. ಈ ಗವರ್ನೆನ್ಸ್ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದು ನಿಮಗೆ ಈಗ ಗೊತ್ತಾಗುತ್ತೆ. ಈ ಗವರ್ನೆನ್ಸ್ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಕಾಳಜಿ ವಹಿಸಿ. ಈ ಗವರ್ನೆನ್ಸ್ ಟಾಪಿಕ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ. 17th ಕ್ವಶನ್ಸು, ಈ ಗವರ್ನೆನ್ಸ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇದ್ರದ್ದು ಏನು ಕೆಲಸ, ಉದ್ದೇಶ, ಮೇನ್ ಮೋಟೋ, ಆಬ್ಜೆಕ್ಟಿವ್ ಏನಂತ ಕೇಳಿದ್ದಾರೆ. ಟು ಪ್ರಮೋಟ್ ಆಂಟೋನಿಮ್ಸ್ ಅಮಾಂಗ್ ಸಿಟಿಸನ್ಸ್, ಟು ಡಿಕ್ರೀಸ್ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್, ಟು ಇನ್ಕ್ರೀಸ್ access ಟು ಗವರ್ನಮೆಂಟ್ ಸರ್ವಿಸಸ್, ಟು ಪ್ರೊವೈಡ್ ಯೂನಿಕ್ ಐಡೆಂಟಿಫಿಕೇಷನ್. ನೋಡಿ, ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂತ ಕೊಟ್ಟಿರೋಂದಾಗ ಯೂನಿಕ್ ಐಡೆಂಟಿಫಿಕೇಷನ್ ಫಾರ್ ಸಿಟಿಸನ್ಸ್, ಆ್ಯಂಡ್ ದಿಸ್ ಇಸ್ ದ ರೈಟ್ ಆನ್ಸರ್. ಕೀವರ್ಡ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಭಾಳ ಎಲಾಬ್ರೇಟಿವ್ ಯಾವ್ದಿರುತ್ತೆ ಮತ್ತು ಭಾಳ ಬ್ರಾಡಾಗಿ ಯಾವ್ದಿರುತ್ತೆ ಅದು ಆನ್ಸರ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಫೈರ್ ಎಕ್ಸ್ಟಿಂಗ್ವಿಷರ್ ಬಗ್ಗೆ. ಇದು ಡೈರೆಕ್ಟ್ ಆ್ಯಂಡ್ ವೆರಿ ಈಸಿ ಕ್ವಶನ್. ಕಾರ್ಬನ್, ಈ ಫೈರ್ ಹತ್ತೈತಿ ಅಂದ್ರೆ ಆಕ್ಸಿಜನಿಂದ ಹತ್ತಿರ್ತೈತಿ. ಅದನ್ನು ನೆನೆಸ್ಬೇಕಂದ್ರೆ ನಮಗೆ ಬೇಕಾಗಿರೋದೇನು CO2, ಕಾರ್ಬನ್ ಡೈಆಕ್ಸೈಡ್. 18th ಅಂತ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್, ಸಿಂಪಲ್. ವಾಟರ್ ಅಂದರೆ H2O, ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2, ಫಾಸ್ಫರಸ್. ಇದು ವೈಟ್ ಫಾಸ್ಫರಸ್ಸು, ರೆಡ್ ಫಾಸ್ಫರಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ರಿ, ಕ್ವಶನ್ಸ್ ಕೇಳ್ಯಾರ ಭಾಳ ಕಡೆ. ನೆಕ್ಸ್ಟ್, ಐಡೆಂಟಿಫೈ ದ ಮಿಸ್ ಮ್ಯಾಚ್ ಪೇರ್ ಅಂತ ಕೇಳಿದ್ದಾರೆ. ಇದು ಹೊಯ್ಸಳ ಪೀರಿಯಡ್ ಬಗ್ಗೆ ಕೇಳಿದ್ದಾರೆ. ಹೊಯ್ಸಳದಲ್ಲಿ ನೋಡ್ರಿ, ಇದ್ರ ಪ್ರಕಾರ ನೋಡಿದ್ರೆ ಅಂದರೆ ನಮಗೆ ಗೊತ್ತು, ಜನ್ನ ಬರೆದಿರೋದು ಇದು ನೇಮಿನಾಥ ಪುರಾಣನ ಬರೆದಿರೋದು ನೇಮಿಚಂದ್ರ. ಜನ್ನ ಬರೆದಿರೋದು ಎರಡು, ಒಂದು ಯಶೋಧರ ಚರಿತೆ, ಇನ್ನೊಂದು ಯಾವುದು ಜನ್ನ ಅಂದು ಕಾವ್ಯ ಅಥವಾ ಇನ್ನೊಂದು ಯಾವುದು ಕೃತಿ ಇದೆ ಜನ್ನ ಅನ್ನೋದು ನೀವು ಕಮೆಂಟ್ನಲ್ಲಿ ತಿಳಿಸ್ಬೇಕು. ನೆಕ್ಸ್ಟ್, ನಾಗಚಂದ್ರ ರಾಮಚಂದ್ರ ಪುರಾಣ, ರಾಜಾದಿತ್ಯ ವ್ಯವಹಾರ ಗಣಿತ, ಹರಿಹರ ಗಿರಿಜಾ ಕಲ್ಯಾಣ. ನೋಡ್ರಿ, ಭಾಳ ಇಂಪಾರ್ಟೆಂಟು. ಇದು ಒಂದು ಟಾಪಿಕ್. ಪೋಯೆಟ್ಸ್ ಯಾರು ಬರುತ್ತಾರೆ, ಅವ್ರದ್ದು ಲಿಟ್ರರಿ ವರ್ಕ್ ಯಾವುದಿದೆ ಹೊಯ್ಸಳ ಪೀರಿಯಡಿಂದು ನೋಟ್ ಮಾಡ್ಕೊಂಡಿರ್ತೀವಿ. ಎಕ್ಸಾಮ್ ಹಿಂದಿನ ದಿವಸ ಓದಿ ಹೋಗ್ರಿ, ಕ್ವಶನ್ ರಿಪೀಟ್ ಆದರೂ ಸರ್ಪ್ರೈಸ್ ಇಲ್ಲ. ನೆಕ್ಸ್ಟ್, ಮೊಹಮ್ಮದ್ ಗವಾನ್ ಪರದೇಶಿ ವಾಸ್ ಸೆಂಟೆನ್ಸ್ ಟು ದ ಡೆತ್. ಮೊಹಮ್ಮದ್ ಗವಾನ್ ಎಕ್ಸಿಕ್ಯೂಷನ್ ವಾಸ್ ಸುಲ್ತಾನ್ ರೆಸ್ಪಾನ್ಸಿಬಲ್ ಫಾರ್ ಮೊಹಮ್ಮದ್ ಗವಾನ್ಸ್. ಅವ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾರಂದ್ರೆ ಮೊಹಮ್ಮದ್ ಶಾಟು. ಇದು ರೈಟ್ ಆನ್ಸರ್ ಈ ಕ್ವಶನ್ಗೆ. ಹಿಸ್ಟ್ರಿ ಕ್ವಶನ್ಸ್ ನಾವು ಭಾಳ ಡಿಸ್ಕಷನ್ ಮಾಡೋಕ್ಕೋಗಲ್ಲ, ಯಾಕಂದ್ರೆ ಸ್ಟೋರೀಸ್ ಎಲ್ಲ ಹೇಳ್ಬೇಕಾಗುತ್ತೆ. ಸೊ ಹಿಸ್ಟ್ರೀಸ್ ಕ್ವಶನಲ್ಲಿ ಇದು ನೋಡ್ರಿ, ಯಾವ ಏರಿಯಾ ಅನ್ನೋದು ನೋಡ್ರಿ, ಅದ್ರ ಬಗ್ಗೆ ನೀವು ಹೋಗಿ ಸ್ಟಡಿ ಮಾಡ್ಕೊಂಡು ಹೋಗ್ರಿ, ಆ ಸಲ್ತನೇಟ್ಸ್ ಬಗ್ಗೆ ಅಷ್ಟೇ. ನೆಕ್ಸ್ಟ್, ಈ ಕ್ವಶನ್ನು ಇದು ಆಲ್ರೆಡಿ ರಿಪೀಟೆಡ್ PYQ, ಎಲ್ಲಿ ಅಂತ ಹೇಳಲ್ಲ, ನೀವು ಹೋಗಿ ಬೇಕಾದ್ರೆ KA PYQ ಪೇಪರ್ಸ್ ಬಿಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ರಿಪೀಟೆಡ್ ಕ್ವಶನ್ KA ಅದು. ಸೇಮ್ ಟು ಸೇಮ್ ಕ್ವಶನ್ಸ್ ಆಲ್ರೆಡಿ PYQ ಆನ್ಸರ್ ಬಂದಿದೆ. ಸೊ ಇದ್ರದ್ದು ನೋಡ್ರಿ, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುರ್ಕೂಟ ಅಂತ 4 ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಟೆಂಪಲ್ಸ್ ಜೊತೆಗೆ ಮ್ಯಾಚ್ ಮಾಡಬೇಕು. ಈಗ ನಮಗೆ ಆಲ್ರೆಡಿ ಗೊತ್ತೈತಿ, ಏಕಕೂಟ ದ್ವಿಕೂಟ ಮೀನ್ಸ್ ಈಗ ಟೆಂಪಲ್ ಇರುತ್ತಲ್ಲ, ಟೆಂಪಲ್ ಮೇಲ್ಗಡೆ ಶಿಖರಗಳು ಇರ್ತಾವಲ್ಲ, ಶಿಖರ ಒಂದಿದ್ರೆ ಏಕಕೂಟ ಅಂತೀವಿ ನಾವು, 2 ಇದ್ದರೆ ದ್ವಿಕೂಟ, 3 ಇದ್ದರೆ ತ್ರಿಕೂಟ, 4 ಇದ್ರೆ ಚತುರ್ಕೂಟ ಅಂತ ಹೇಳ್ತೀವಿ. ಸೊ ಈಗ ಮ್ಯಾಚ್ ಮಾಡಬೇಕು. ನೋಡ್ರಿ, ಒಂದೇದು ಕೇಶವ ಟೆಂಪಲ್ ಆಫ್ ಸೋಮನಾಥಪುರ, ಇನ್ನೊಂದು ಲಕ್ಷ್ಮೀದೇವಿ ಟೆಂಪಲ್ ಆಫ್ ದೊಡ್ಡಗನಹಳ್ಳಿ, ಇನ್ನೊಂದು ಕೇಶವ ಟೆಂಪಲ್ ಆಫ್ ಬೇಲೂರು, ಇನ್ನೊಂದು ಹೊಯ್ಸಳೇಶ್ವರ ಟೆಂಪಲ್ ಆಫ್ ಹಳೆಬೀಡು ಇದೆ. ಇದ್ರದ್ದು ಮ್ಯಾಚ್ ಮಾಡಬೇಕು. ಓಕೆ, ಮ್ಯಾಚ್ ಮಾಡೋಣ. ಈಗ ಫಸ್ಟ್ ಒಂದು ಏಕಕೂಟ ಯಾವುದೈತಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತೈತೆ ಎಲ್ಲರಿಗೂ. ಏಕಕೂಟ ಇರೋದು ಚೆನ್ನಕೇಶ್ವರ ಟೆಂಪಲ್ ಆಫ್ ಬೇಲೂರು A3. ನೆಕ್ಸ್ಟು ದ್ವಿಕೂಟ ಇರೋದು ಹೊಯ್ಸಳೇಶ್ವರ B4. ನೆಕ್ಸ್ಟ್ ನಮಗೆ ತ್ರಿಕೂಟ ಟೆಂಪಲ್ಲು ಗೊತ್ತು, ಅದು C1 ಕೇಶವ ಟೆಂಪಲ್ ಆಫ್ ಸೋಮನಾಥಪುರ. ಇನ್ನೊಂದು D2, ಅದು ಲಕ್ಷ್ಮೀದೇವಿ ಟೆಂಪಲ್ ಆಫ್ ದೊಡ್ಡಗನ ಇದೆಲ್ಲ ಚತುರ್ಕೂಟ ಅಂತ.
ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಏಕಕೂಟ ಟೆಂಪಲ್ಸ್ ಯಾವಿದೆ, ಕರ್ನಾಟಕದಲ್ಲಿ ಯಾವ್ಯಾವಿದೆ ಕರೆಕ್ಟಾಗಿ ಅದನ್ನು ನೋಟ್ ಮಾಡ್ಕೊರಿ, ಎಕ್ಸಾಮಿಗೆ ಹೋಗ್ರಿ, ನಿಮಗೆ ಇದು ಹೆಲ್ಪ್ ಆಗುತ್ತೆ. ಇದು ರಿಪೀಟೆಡ್. ಓಕೆ, ನೇಮ್ ದ ಡೆಲ್ಲಿ ಸಲ್ತನೇಟ್ ಹೂ ಸ್ಟೇಡ್ ಇನ್ ಸ್ವರ್ಗದ್ವಾರ ಆನ್ ದ ಬ್ಯಾಂಕ್ಸ್ ಆಫ್ ಗಂಗಾ ರಿವರ್ ನಿಯರ್ ಕನೋಜ್ ಫಾರ್ ದ ಪೀರಿಯಡ್ ಆಫ್ 2.5 years. ಡೆಲ್ಲಿಯಿಂದ 100 ಮೈಲಿ ದೂರ ಬಂದು ಯಾರಿದ್ರು ಈ ರೀಸನಲ್ಲಿ ಗಂಗಾ ರಿವರ್ ಬ್ಯಾಂಕ್ ಮೇಳ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್. ಅಲ್ಲಿ ಪಿಜೆಂಟ್ಸು ಫ್ಲೆಡ್ ದ ವಿಲೇಜಸ್. ಆಮೇಲೆ ಅಲ್ಲಿ ಫೆಮೈನ್ ಆಗಿತ್ತು. ಸೊ ಆ ಫೆಮೈನ್ ಆಗಿರೋದ್ರಿಂದ ಅಲ್ಲಿ ಎಲ್ಲರೂ ಸಹಾಯಕತ್ತಿರ್ತಾರೆ ಡೆಲ್ಲಿ ಸುತ್ತಮುತ್ತಲು. ಸೊ ಅಲ್ಲಿಂದ ದೂರ ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ಕು ಗಂಗಾ ಬ್ಯಾಂಕಲ್ಲಿ ಇರ್ತಾನೆ. ಇದು ಆದಮೇಲೆ ನಾವು ಅಗ್ರಿಕಲ್ಚರಿಗೆ ಏನಾರು ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂದು ಮೊಹಮ್ಮದ್ ಬಿನ್ ತುಗ್ಲಕ್ ದಿವಾನ್ ಐ ಕೋಯಿ ಅಂತ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತಾರೆ. ಕೋಯಿ ಅಂದ್ರೆ ಅದು ರಿಲೇಟೆಡ್ ಟು ಮೊಹಮ್ಮದ್ ಬಿನ್ ತುಗ್ಲಕ್. ಇದನ್ನ ಕ್ವಶನ್ ಕೇಳಿದಾರೆ ಆಲ್ರೆಡಿ. ಇನ್ನೂ ಬೇರೆ ಏನು ಡಿಪಾರ್ಟ್ಮೆಂಟ್ಸ್ ಇದೆ, ಯಾವ್ಯಾವುದು ಡಿಪಾರ್ಟ್ಮೆಂಟ್ಸ್ ಮಾಡಿದಾರೋ ಡೆಲ್ಲಿ ಸಲ್ತನೇಟ್ಸ್ ಅದನ್ನ ಕರೆಕ್ಟಾಗಿ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್ನು ಬುದ್ಧಿಸ್ಟ್ ಮೇಲೆ ನೋಡಿರಿ, ಬುದ್ಧಿಸಮ್ ಮೇಲೆ ಒಂದು ಕ್ವಶನ್ನು. ನೆಕ್ಸ್ಟು ಜಾತಕ ಟೇಲ್ಸ್ ಸೆಕೆಂಡ್ ಕ್ವಶನು. ಸೊ ಬುದ್ಧಿಸಮ್ ಮೇಲೆ 2 ಕ್ವಶನ್ ಇಲ್ಲೇ ಇದೆ. ಈಗ ನೋಡಿರಿ, ಬುದ್ಧಿಸಮ್ ಕ್ಲಿಯರಾಗಿ ಹೇಳ್ತೀನಿ. ವಿದ್ಯಾಪ್ರಸಾರ ಅಶೋಕ ಟೈಮಲ್ಲಿ ಬುದ್ಧಿಸ್ಟ್ ಮಾಂಕ್ ಇದಾನ, ತೇರರಖಿತ ಅಂತ ಒಬ್ಬನು ಬುದ್ಧಿಸ್ಟ್ ಮಾಂಕ್ ಇರ್ತಾನೆ. ಅವ್ನು ಎಲ್ಲಿ ಬಂದು ವಿಸಿಟ್ ಮಾಡಿದ್ದ, ಯಾವ ಸಿಟಿ ವಿಸಿಟ್ ಮಾಡಿದ್ದ ಅಂತ ಕ್ವಶನ್ಸ್ ಕೇಳ್ಯಾರ. 23rd ಕ್ವಶನ್ ಇದು. ಇದಕ್ಕೆ ಆನ್ಸರು ಬನವಾಸಿ. ಅವ್ರು ಎಲ್ಲಿ ಬಂದಿದ್ರು ಅಂದ್ರೆ ಬನವಾಸಿ ಬಂದಿದ್ರು. ಶ್ರವಣ ಬೆಳಗೊಳ ಅಂದಾಗ ನಮಗೆ ನೆನ್ಪು ಬರ್ಬೇಕಾಗಿರೋದು ಯಾಕೆ ಹಿಂಗೆ ಹೇಳು, ಚಂದ್ರಗುಪ್ತ ಮೌರ್ಯ. ಯಾರು ಇವ್ರು ಚಂದ್ರಗುಪ್ತ ಮೌರ್ಯ? ಅಶೋಕ ಇದ್ದಲ್ಲ, ಅವರು ಅಜ್ಜ, ಮೀನ್ಸ್ ಗ್ರ್ಯಾಂಡ್ ಫಾದರ್. ಈ ಚಂದ್ರಗುಪ್ತ ಮೌರ್ಯ ರಾಜ ಶ್ರವಣ ಬೆಳಗೊಳಗೆ ಬಂದು ಸಲ್ಲೇಖನ, ಇದು ಜೈನಿಸಮಿಂದು ಸಲ್ಲೇಖನ ಮೀನ್ಸ್ ಫಾಸ್ಟ್ ಅನ್ ಟು ದ ಡೆತ್ ಅಂತ ಅಲ್ಲೇ ಇದ್ದು ಅವರು ಈ ಲೋಕ ತರಿಸಿದರು. ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಗೊತ್ತಿರ್ಬೇಕು, ಶ್ರವಣ ಬೆಳಗೊಳ ಬಗ್ಗೆ. ಇದಕ್ಕೆ ಆನ್ಸರ್ ಬಂದು ಬನವಾಸಿ. ನೆಕ್ಸ್ಟ್ ಕ್ವಶನು, ಡೆಕ್ಕನ್ ಮುಸ್ಲಿಂ ಸ್ಟೇಟ್ ವಿಚ್ ಡಿಕ್ಲೇರ್ಡ್ ಹಿಂದ್ವಿ ಆ್ಯಂಡ್ ಡಕ್ನಿ ಉರ್ದು. ಹಿಂದ್ವಿ ಡಕ್ನಿ ಉರ್ದುನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯಾರು ಮಾಡ್ತಾರೆ ಅಂದ್ರೆ ಅಹಮದ್ ನಗರ್. ಆನ್ಸರ್ ಇದಕ್ಕೆ ಬಂದು ಅಹಮದ್ ನಗರ್ ಅಲ್ಲ, ಸಾರಿ, ಇದಕ್ಕೆ ಆನ್ಸರ್ ಬಿಜಾಪುರ್. ಇದು ಡೈರೆಕ್ಟ್ ಇದ್ರ ಬಗ್ಗೆ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಹಿಸ್ಟ್ರಿ ಕ್ವಶನ್ಸ್ ನೀವು ಓದ್ಕೋಬೇಕು. ಜಸ್ಟ್ ಇದ್ರದ್ದು ಎಲ್ಲಿಂದ ಕೇಳೋ ಕ್ವಶನ್ ನೋಡ್ರಿ, ಇವೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ಬೇಕು ಬಹಮನಿ ಸಲ್ತನೇಟ್ಸ್ ಬಗ್ಗೆ. ಸೊ ಬಹಮನಿ ಸಲ್ತನೇಟ್ಸ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಜಾತಕ ಟೇಲ್ಸ್ ಬಗ್ಗೆ ಹೇಳಿದ್ವಿ. ಜಾತಕ ಟೇಲ್ಸ್ ಅಂದರೆ ನೀವು ಪಾಲಿ ನೆನ್ಪು ಬರಲೇಬೇಕು. ಇನ್ನೊಂದು ಸ್ವಲ್ಪ ಇಲ್ಲಿದೆ ನೋಡ್ರಿ, ಯಾವ್ಯಾವ ಲಿಟ್ರೇಚರ್ ಇದೆ ಬುದ್ಧಿಸ್ಟ್ ಅಂತ. 3 ಪಿಟಕಾಸ್ ಬರ್ತಾವೆ, ಅದ್ರೊಳಗೆ ಪಾಲಿ ಯೂಸ್ ಮಾಡಿರ್ತಾರೆ. 3 ಪಿಟಕ ಅದು ಅದ್ರ ಲ್ಯಾಂಗ್ವೇಜ್ ಪಾಲಿ, ತೆರವಾಡ ಟ್ರೆಡಿಷನ್. ಅದನ್ನು ಕಂಪೈಲ್ ಮಾಡಿದ್ದು ಎಲ್ಲಿ ಅಂದರೆ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಒಳಗೆ 3 ಪಿಟಕ. ಅದು ಯಾವ್ಯಾವ ಅಂದರೆ ವಿನಯ ಪಿಟಕ, ಸೂತ ಪಿಟಕ, ಇನ್ನೊಂದು ಅಭಿಧಮ್ಮ ಪಿಟಕ ಅಂತ. ವಿನಯ ಪಿಟಕ ರೂಲ್ಸ್ ಆಫ್ ದ ಮೊನಾಸ್ಟಿಕ್ಸ್ ಲೈಫ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಸೂತ ಪಿಟಕ ಡಿಸ್ಕೋರ್ಸ್ ಆಫ್ ದ ಬುದ್ಧಾಸ್ ಬಗ್ಗೆ ಹೇಳುತ್ತೆ. ಇನ್ನೊಂದು ಅಭಿಧಮ್ಮ ಪಿಟಕ ಐತಲ್ಲ, ಅದು ಫಿಲಾಸಫಿಕಲ್ ಸೈಕಾಲಜಿಕಲ್ ಅನಾಲಿಸಿಸ್ ಬಗ್ಗೆ ಹೇಳುತ್ತೆ. ಮತ್ತು ಬೇರೆ ಟೆಸ್ಟ್ ಇದೆ ನೋಡಿರಿ, ಬುದ್ಧ ಚರಿತ, ಇದು ಮಿಲಿಂದ ಪನ್ನ ಭಾಳ ಸರಿ ಕೇಳಿದ್ರೆ ಮಿಹ್ಯಾಂಡರ್ ಆ್ಯಂಡ್ ನಾಗಸೇನ ಡೈಲಾಗ್ ಅಂತ ನೆನ್ಪಿಟ್ಕೊರಿ. ಇನ್ನೊಂದು ಲಲಿತ ವಿಸ್ತಾರವನ್ನು ಮಹಾಯಾನ ಟೆಕ್ಸ್ಟ್ ಅನ್ನೋದು. ಅಂದ್ಬಿಟ್ರೆ ಜಾತಕ ಟೇಲ್ಸ್ ಭಾಳ ಸರಿ ಕೇಳಿದರೆ ಅದು ಬುದ್ಧ ಪಾಸ್ಟ್ ಲೈಫ್ ಇನ್ ಸ್ಟೋರಿ ಕಥೆ ಹೇಳ್ತಿದ್ರಲ್ಲ ಆ ಥರ ಕಥೆ ಹೇಳೋದು. ನೆಕ್ಸ್ಟು ಲ್ಯಾಂಗ್ವೇಜ್ ಸ್ಕೂಲ್ಸ್ ಇದೆ. ತೇರವಾಡ ಪಾಳಿಯಲ್ಲಿದೆ, ಮಹಾಯಾನ ಸಂಸ್ಕೃತ, ವಜ್ರಯಾನದಲ್ಲಿ ತಾಂತ್ರಿಕ್ ಟೆಕ್ಸ್ಟ್ ಬಗ್ಗೆ, ಅದು ಸಂಸ್ಕೃತ ಮತ್ತು ಟಿಬೆಟನಲ್ಲಿದೆ. ಇವು 25 ಕ್ವಶನ್ಸ್ ನಾವು ಹೇಳಿದ್ದೀವಿ ನಿಮಗೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಾವು ಈ ವಿಡಿಯೋ 1000 ಜನ ವಾಚ್ ಮಾಡುತ್ತೆ, ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇನ್ನೂ 25 ಕ್ವಶನ್ಸ್ ಡಿಸ್ಕಷನ್ ಮಾಡೋಣ ಅಂತ. ಅದಕ್ಕಿಂತ ಮೊದಲು ನೋಡಿರಿ, ನಮ್ಮದು GK ಎಕ್ಸಾಮ್ ಗೈಡ್ ಚಾನಲ್ ಇದೆ, ಆ ಚಾನಲ್ಗೆ ಜಾಯ್ನ್ ಆಗಿರಿ. ಆಲ್ರೆಡಿ 2.4K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಭಾಳ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನೀವು ಅದರಲ್ಲಿ KA GK PYQ ಮತ್ತು KPSC PYQ ನೋಡ್ಬೋದು. ಮತ್ತು ನಮ್ಮದು ಮಿಷನ್ ಪೆಂಟಗೋನ್ ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟಿಂಗಲ್ಲಿ ಹೇಳಿದ್ವಲ್ಲ, ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ. ಮತ್ತು ನಮ್ಮದು GK ಚಾನಲ್ಸ್ ಇಲ್ಲಿದೆ ನೋಡಿರಿ, ಒಂದು PYQ ಎಕ್ಸಾಮ್ ಗೈಡ್, ಇನ್ನೊಂದು GK ಎಕ್ಸಾಮ್ ಗೈಡ್, ಇನ್ನೊಂದು ಕರೆಂಟ್ ಅಫೇರ್ಸ್ ಬಂತೆ. ಇದೇ ಥರ ಇನ್ನೊಂದು ಚಾನಲ್ ಇದೆ ನಮ್ಮದು, ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅಂತ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರುವ ಲ್ಯಾಂಡ್ ಸರ್ವೇಯರ್ಸ್ ಎಕ್ಸಾಮಿಗೋಸ್ಕರ ಮಾಡಿದ್ದೀವಿ. ಮತ್ತು ಮೆಂಟಲ್ ಎಬಿಲಿಟಿ PDFs ಎಲ್ಲ ನಿಮ್ಗೆ ಅಲ್ಲೇ ಸಿಗೋದು. ಇವೆಲ್ಲ ಚಾನಲ್ಸಿಂದ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಜಾಯ್ನ್ ಆಗಿರಿ. ರಿಮೈನಿಂಗ್ ಈಗ 25 ತನಕ ಮುಗಿಸಿದ್ದೀವಿ ಕ್ವಶನ್ಸು. ನೆಕ್ಸ್ಟ್ 25 to 50 ಕ್ವಶನ್ಸು. ಈ ವಿಡಿಯೋ 1000 ಸ್ಟೂಡೆಂಟ್ಸ್ ವಾಚ್ ಮಾಡಿದ್ದು ನೆಕ್ಸ್ಟ್ ಮೂಮೆಂಟ್ ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ ನಿಮಗೆ, ರಿಮೈನಿಂಗ್ ಸೆಕೆಂಡ್ ಪಾರ್ಟ್. ಥ್ಯಾಂಕ್ ಯು.